This morning I want to talk to you about how God answers prayers. ಈ ಮುಂಜಾನೆ ದೇವರು ನಮ್ಮ ಪ್ರಾರ್ಥನೆಗೆ ಹೇಗೆ ಉತ್ತರವನ್ನು ಕೊಡುತ್ತಾನೆ ಎಂಬುದನ್ನು ಕುರಿತು ನಾನು ಮಾತನಾಡಲಿಕ್ಕಿದ್ದೇನೆ. If you read Psalm 65 and verse 2, ಕೀರ್ತನೆ 65:2 ನೀವು ಓದಿ ನೋಡುವುದಾದರೆ, the psalmist says, O Lord, who hears prayers, all flesh will come to you. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು ಎಂಬುದಾಗಿ ಕೀರ್ತನೆಗಾರನು ಬರೆಸಿಟ್ಟಿದ್ದಾನೆ. Our God has a name. ನಮ್ಮ ದೇವರಿಗೆ ಒಂದು ಹೆಸರುಂಟು. The name is the one who answers prayers. ಪ್ರಾರ್ಥನೆಯನ್ನು ಕೇಳುವಾತನು ಎಂಬುದಾಗಿ ಆತನ ಹೆಸರು. Our God answers prayers. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. This morning he will answer all your prayers. ಈ ಮುಂಜಾನೆ ನಿಮ್ಮ ಎಲ್ಲ ಪ್ರಾರ್ಥನೆಗೆ ಆತನು ಉತ್ತರವನ್ನು ಕೊಡುತ್ತಾನೆ. He will turn your sorrow into joy. ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಾಡು ಮಾಡುತ್ತಾನೆ. Don't wait for me to come to you or a pastor to come to you and lay hands and pray for you. ನಾನಾಗಲಿ ಪಾಸ್ಟರ್ ಆಗಲಿ ಬಂದು ನಿಮ್ಮ ಮೇಲೆ ಹಸ್ತ ಇಡಲಿಕ್ಕಾಗುವಂತೆ ನೀವು ಕಾಯಬೇಡ್ರಿ. Wherever you are, ನೀವು ಎಲ್ಲೇ ಇದ್ರೂ ಸಹ Jesus is by your side. ಯೇಸು ನಿಮ್ಮ ಪಕ್ಕದಲ್ಲಿದ್ದಾನೆ. Jesus is by your side. ಯೇಸು ನಿಮ್ಮ ಪಕ್ಕದಲ್ಲಿದ್ದಾನೆ. Yes, say with your mouth and your heart, Jesus, you are here with me. ನಿಮ್ಮ ಬಾಯಿ ಮತ್ತು ನಿಮ್ಮ ಹೃದಯದಿಂದ ಹೇಳ್ರಿ, ಯೇಸುವೇ ನೀನು ನನ್ನ ಪಕ್ಕದಲ್ಲಿ ಇದ್ದಿ. Will you all say after me, Jesus, ಯೇಸುವೇ you are here ನೀನು ಇಲ್ಲಿದ್ದಿ with me. ನನ್ನೊಂದಿಗೆ. Do you believe that? ನೀವು ಅದನ್ನು ನಂಬುವಿರಾ? Then open your heart and even as I'm speaking, tell him what you want. ನಾನು ಮಾತನಾಡುತ್ತಾ ಇರುವಾಗಲೇ ನಿಮ್ಮ ಹೃದಯವನ್ನು ತೆರೆದು ನಿಮಗೆ ಏನು ಬೇಕೋ ಅದನ್ನು ಕರ್ತನ ಬಳಿ ಹೇಳಿಕೊಳ್ಳಿರಿ. He will answer your prayer. ಆತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. But there are many times we get answers to prayer immediately, but we don't get a blessing. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ಆದರೆ ಆಶೀರ್ವಾದ ಸಿಕ್ಕುವುದೇ ಇಲ್ಲ. And there are some ಕೆಲವೊಮ್ಮೆ who pray and pray and pray and yet don't get answer. ಪ್ರಾರ್ಥನೆ ಮಾಡಿಯೂ ಸಹ ಅವರಿಗೆ ಉತ್ತರವೇ ಕೆಲವರಿಗೆ ಬರುವುದಿಲ್ಲ. First, I want to tell you the reason why to both these circumstances. ಈ ಎರಡು ಸಂದರ್ಭಗಳಲ್ಲಿ ಏನಕ್ಕೆ ಹೀಗಾಗ್ತದೆ ಎಂಬುದಾಗಿ ನಾನು ಕಾರಣವನ್ನು ಹೇಳಲು ಬಯಸ್ತೇನೆ. I want to take you to the story which Jesus said about this in Luke chapter 15. ಲೂಕ 15ನೇ ಅಧ್ಯಾಯದಲ್ಲಿ ಇದನ್ನು ಕುರಿತು ಯೇಸು ಕ್ರಿಸ್ತನು ಹೇಳಿದ್ದನ್ನು ನಾನು ನಿಮಗೆ ನೆನಪಿಗೆ ತರುತ್ತೇನೆ. Jesus said this story like this. ಯೇಸು ಈ ಕಥೆಯನ್ನು ಈ ರೀತಿಯಲ್ಲಿ ಹೇಳಿದನು. There was a man who had 2 sons. ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. The younger one said to the father, ಕಿರಿ ಮಗನು ತನ್ನ ತಂದೆಗೆ ಹೇಳಿದನು, Father, ತಂದೆಯೇ, give me my share of my inheritance. ನನಗೆ ಸೇರಬೇಕಾದಂಥ ಪಾಲನ್ನು ನೀನು ನನಗೆ ಕೊಡು ಎಂಬುದಾಗಿ ಆತನು ಕೇಳಿದನು. My share of the estate. ನಿನಗಿರುವಂಥ ಸ್ವಾಸ್ಥ್ಯದಲ್ಲಿ ನನ್ನ ಪಾಲು. As soon as the son asked, ಈ ಕಿರಿ ಮಗನು ಕೇಳಿದ ತಕ್ಷಣ the father divided the property. ತಂದೆಯು ತನಗಿದ್ದಂಥ ಆಸ್ತಿಯನ್ನು ಭಾಗ ಮಾಡಿದನು. 1/2 for the elder son, ಅರ್ಧ ಭಾಗವನ್ನು ದೊಡ್ಡ ಮಗನಿಗೆ, and the other half for the younger son. ಇನ್ನರ್ಧ ಭಾಗ ಚಿಕ್ಕ ಮಗನಿಗೆ. And as soon as the son asked, the father gave it to him. ಮಗನು ಕೇಳಿದ ತಕ್ಷಣ ತಂದೆಯು ಇದನ್ನು ಕೊಟ್ಟು ಬಿಟ್ಟನು. That is the heart of God, the Father too. ಅದು ದೇವರ ಅಂದರೆ ತಂದೆಯ ಹೃದಯವಾಗಿದೆ. When we ask, He gives us what we ask. ನಾವು ಬೇಡುವಾಗ ನಾವು ಕೇಳುವುದನ್ನು ಅದನ್ನು ಕೊಡುತ್ತಾನೆ. Because He has said in John 14:13 and 14. ಯಾಕೆಂದರೆ ಯೋಹಾನ 14, 13, 14 ಆತನು ಹೇಳಿದ್ದಾನೆ, Ask me for anything in my name, I will do it. ನೀವು ನನ್ನ ನಾಮದಲ್ಲಿ ಏನೇ ಬೇಡಿಕೊಂಡ್ರು ಅದು ನಾನು ನಿಮಗೆ ಕೊಡುವೆನೆಂಬುದಾಗಿ ಹೇಳಿದ್ದಾನೆ. So when we ask something to the Father, because He has promised, whatever we ask, He gives it to us. ಆತನು ವಾಗ್ದಾನ ಮಾಡಿರುವ ಹಾಗೆ ನಾವು ಏನೇ ಆತನ ನಾಮದಲ್ಲಿ ಬೇಡಿಕೊಂಡ್ರು ಆತನು ಖಂಡಿತವಾಗಿ ನಮಗೆ ಕೊಡುತ್ತಾನೆ. But in the story, ಆದರೆ ಈ ಕಥೆಯಲ್ಲಿ which Jesus said, ಯೇಸು ಹೇಳುತ್ತಾನೆ, that younger son who took half the wealth of his father and walked away, squandered it and lost it in wild living. ಕಿರಿ ಮಗನು ತನಗೆ ಬಂದಂಥ ಪಾಲನ್ನು ತೆಗೆದುಕೊಂಡು ದೇಶಾಂತರಕ್ಕೆ ಹೋಗಿ ಪಟಿಂಗನಾಗಿ ಬದುಕಿ ತನಗೆ ಇದ್ದಂಥ ಎಲ್ಲ ಹಣವನ್ನು ಸೂರೆ ಮಾಡಿಬಿಟ್ಟನು ಎಂಬುದಾಗಿ ಯೇಸು ಹೇಳಿರುವುದನ್ನು ಇಲ್ಲಿ ನಾವು ಕೇಳಿಸಿಕೊಳ್ತೇವೆ. Even though the father gave him half of his wealth instantaneously, the boy took it and lived in wild pleasures, partying all the time, and lost
everything quickly. ಮಗನು ಕೇಳಿದ ತಕ್ಷಣ ತಂದೆಯು ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಕೊಟ್ಟಿದ್ದರೂ ಸಹ ಮಗನು ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಪಟ್ಟಿಂಗನಾಗಿ ಬದುಕಿ ಎಲ್ಲ ಹಣವನ್ನು ಸೂರೆ ಮಾಡಿ ಬಿಟ್ಟು ಬಿಟ್ಟನು. Why? ಯಾಕೆ? Firstly, because the son did not know the value of the inheritance of his father. ಮೊದಲನೇದಾಗಿ ಈ ಕಿರಿ ಮಗನು ತನ್ನ ತಂದೆಯ ಆಸ್ತಿಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಇದ್ದನು. He did not work like his father to get that inheritance and save up everything. ತಂದೆಯಂತೆ ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ, ಆಸ್ತಿಯನ್ನು ಕಾಪಾಡಿಕೊಳ್ಳ ಉಳಿಸಲಿಕ್ಕೆ ಇವನ ಕೈಲಿ ಆಗಲಿಲ್ಲ. What is God's law for mankind? ದೇವರು ಮಾನವರಿಟ್ಟಂಥ ಕಾನೂನೇನು? In Genesis 3 and verse 19, ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯ. God spoke to Adam, the first man. ಮೊದಲನೇ ವ್ಯಕ್ತಿ ಅಂತ ಆದಾಮನಿಗೆ ದೇವರು ಮಾತನಾಡಿದನು. He said, Adam, by the sweat of your brow you will eat your food. ಆದಾಮನೇ, ನಿನ್ನ ಮೈ ಬೆವರಿನಿಂದ ಕಷ್ಟಪಟ್ಟು ದುಡಿದು ನಿನ್ನ ಹಣವನ್ನು ಸಂಪಾದಿಸಬೇಕು. Adam, you have to work, you have to labor, you have to sweat it out and earn your livelihood, and only that you can eat. ಆದಾಮನೇ, ನೀನು ಕಷ್ಟಪಟ್ಟು ಬೆವರು ಸುರಿಸಿ ಶ್ರಮಪಟ್ಟು ಸಂಪಾದಿಸಿದನ್ನೇ ನೀನು ಉಣ್ಣಬೇಕು ಎಂಬುದಾಗಿ ದೇವರು ಆದಾಮನಿಗೆ ಹೇಳಿದನು. The prodigal son never worked. ಕೆಟ್ಟ ಕುಮಾರನು ಈ ರೀತಿ ಕೆಲಸ ಮಾಡಲೇ ಇಲ್ಲ. He just said, Daddy, give me your money. ಅವನು ಹೇಳಿದ, ಅಪ್ಪ ನಿನ್ನ ಹಣವನ್ನು ಕೊಡು. Give me half your wealth which belongs to me. ನನಗೆ ಸಲ್ಲಬೇಕಂತ ಅರ್ಧ ಹಣವನ್ನು ಕೊಡು. He just took it and he enjoyed it in the pleasures of the world. ಅದನ್ನು ತೆಗೆದುಕೊಂಡು ಹೋಗಿ ಲೋಕದ ಸುಖ ಭೋಗಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆನಂದಪಟ್ಟನು. He lost everything and went to be with the pigs. ಆತನು ಎಲ್ಲವನ್ನ ಕಳಕೊಂಡು ಹಂದಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ಸ್ಥಿತಿಗತಿಗಳನ್ನು ತಲುಪಿಬಿಟ್ಟನು. But God says, ಅದು ದೇವರು ಹೇಳ್ತಾನೆ, my children, you have to work. ನನ್ನ ಪ್ರಿಯ ಮಕ್ಕಳೇ, ನೀವು ಕೆಲಸ ಮಾಡಲೇಬೇಕು. Only then what you earn through that work will stay with you forever. You will not go to the pigs. ಆಗಲೇ ನೀವು ಕಷ್ಟಪಟ್ಟು ದುಡಿದಂಥ ಹಣದ ನಿಮಿತ್ತ ಅದು ನಿಮ್ಮೊಂದಿಗೆ ಇರುವುದರಿಂದ ನೀವು ಆ ಹಣದಲ್ಲಿ ಊಟ ಮಾಡುವಿರಿ, ನೀವು ಹಂದಿ ಬಳಿ ಹೋಗುವುದಿಲ್ಲ. Father, ತಂದೆಯೇ, please remove every sin from the hearts and lives of thy children. ದಯಮಾಡಿ ನಿನ್ನ ಜನರ ಎಲ್ಲ ಹೃದಯದಿಂದ ಎಲ್ಲ ಪಾಪಗಳನ್ನು ತೆಗೆದುಹಾಕು ಸ್ವಾಮಿ. Lord, give them the strength to work hard. ಕರ್ತನೆ, ಕಷ್ಟಪಟ್ಟು ಕೆಲಸ ಮಾಡಲಿಕ್ಕಾಗುವಂತೆ ಅವರಿಗೆ ಬಲವನ್ನು ಸಾಮರ್ಥ್ಯವನ್ನು ಕೊಡು. Give them the wisdom to work and excel in their job. ಅವರ ಉದ್ಯೋಗದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಉನ್ನತಿಯನ್ನು ಕಾಣಲಿಕ್ಕಾಗುವಂತೆ ನಿನ್ನ ಜ್ಞಾನವನ್ನು ಅವರಿಗೆ ಕೊಡು. Give them the grace to run their family, pleasing everyone and caring for them correctly. ಎಲ್ಲರಿಗೂ ಸಹ ಮೆಚ್ಚುಗೆಯಾದ ರೀತಿಯಲ್ಲಿ ಕುಟುಂಬವನ್ನು ಸರಿದೂಗಿಸಿಕೊಂಡು ಕುಟುಂಬ ನಡೆಸಲಿಕ್ಕಾಗುವಂಥ ಒಳ್ಳೆಯ ಜ್ಞಾನ ವಿವೇಕವನ್ನು ಅವರಿಗೆ ಅನುಗ್ರಹಿಸು. Those who need healing in your bodies, put your hand upon the portion where you have the sick. ದೇಹದಲ್ಲಿ ಸ್ವಸ್ಥತೆ ಬೇಕಾಗಿರುವಂಥವರು ದಯಮಾಡಿ ಆ ಜಾಗದಲ್ಲಿ ನಿಮ್ಮ ಕೈಗಳನ್ನು ಈಗ ಇಟ್ಟುಕೊಳ್ಳಿರಿ. Or put it on your chest. ಅಥವಾ ನಿಮ್ಮ ಎದೆ ಮೇಲೆ ಕೈ ಇಟ್ಟುಕೊಳ್ಳ್ರಿ. Lord, heal your people. ಕರ್ತನೇ, ನಿನ್ನ ಜನ ನೀನು ಗುಣಪಡಿಸು. Lay your hands upon them and heal them. ನಿನ್ನ ಹಸ್ತವನ್ನು ಅವರ ಹಸ್ತದ ಮೇಲೆ ಇಟ್ಟು ಅವರನ್ನು ಸ್ವಸ್ಥಗೊಳಿಸು. Let those evil powers leave them in Jesus' name. ದುಷ್ಟ ಶಕ್ತಿಗಳು ಯೇಸು ನಾಮದಲ್ಲಿ ಆ ಜಾಗವನ್ನು ಬಿಟ್ಟು ತೊಲಗಿ ಹೋಗಲಪ್ಪ. Let thy children be free. ನಿನ್ನ ಮಕ್ಕಳು ಸ್ವತಂತ್ರರಾಗಲಿ. Let the blind eyes be open. ಕುರುಡು ಕಣ್ಣುಗಳು ತೆರೆಯಲ್ಪಡಲಿ. Let the deaf ears open. ಕಿವುಡುತನ ತೆರೆಯಲ್ಪಡಲಿ. And let the efforts of the doctors be blessed in their bodies. ವೈದ್ಯರು ಮಾಡುವಂಥ ಎಲ್ಲ ಚಿಕಿತ್ಸೆಗಳು ಅವರ ದೇಹದಲ್ಲಿ ಫಲಪ್ರದವಾಗಿ ಕಾರ್ಯವನ್ನು ಮಾಡಲಿ. Every surgery, let it be blessed. ಎಲ್ಲ ಶಸ್ತ್ರಚಿಕಿತ್ಸೆ ಆಶೀರ್ವಾದವನ್ನು ಕಾಣಲಿ. Every treatment, let it be blessed. ಎಲ್ಲ ಚಿಕಿತ್ಸೆ ಆಶೀರ್ವಾದ ಹೊಂದಲಿ. But if it has failed, ಒಂದು ವೇಳೆ ಅದು ಸೋಲನ್ನು ಕಂಡಿದ್ರೆ, you are their refuge, Lord. ನೀನೇ ಅವರಿಗೆ ಆಶ್ರಯ ದುರ್ಗ. Give them new organ. ನೂತನ ಅಂಗಾಂಗವನ್ನು ಕೊಡು ಸ್ವಾಮಿ. New organ. ನೂತನ ಅಂಗಾಂಗ Supernaturally. ಅದ್ಭುತಿಯಾದ ರೀತಿಯಲ್ಲಿ Please answer their faith. ದಯಮಾಡಿ ಅವರ ನಂಬಿಕೆಗೆ ಉತ್ತರಿಸು ಸ್ವಾಮಿ. Give them new life. ನೂತನ ಜೀವಿತ ಕೊಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್.